ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ತರಕಾರಿ ಪಲಾವ್ನ ಮಾಡೋಣ. ಮಾಡೋದಂತೂ ತುಂಬಾ ಈಸಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಬೇಗನೂ ಮಾಡ್ಬೋದು. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ತಗೊಳ್ಳಿ. ಪಾತ್ರೆ ತಗೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಸೋನಾ ರೈಸ್ನ ತೊಗೊತಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ನಿಮಗೆ ತರಕಾರಿ ಪಲಾವ್ ಮನೇಲಿ ಡೈಲಿ ಯೂಸ್ ಮಾಡೋದಾದರೆ ಸೊಸೈಟಿ ಅಕ್ಕಿನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸೋನಾ ರೈಸ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ 1-2 ಸಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಇದನ್ನು 2 ಲೋಟ ನೀರು ಹಾಕ್ಕೊಂಡು ಒಂದು 10 ನಿಮಿಷ ನೆನೆಸ್ಕೊಳ್ಳೋಣ. ನಾವು ಅಕ್ಕಿನ ಸ್ಟಾರ್ಟಿಂಗೇ ಈ ರೀತಿ ನೆನೆಸ್ಕೊಳ್ಳೋದ್ರಿಂದ ಅನ್ನ ತುಂಬಾ ಚೆನ್ನಾಗಿ ಬರುತ್ತೆ, ಉದುರುದ್ರಾಗಿ ಕೂಡ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು 10 ನಿಮಿಷ ಇದನ್ನು ನೆನ್ಕೊಳ್ಳೋದಕ್ಕೆ ಸೈಡಿಗೆ ಇಟ್ಕೊತಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು 5 ಲೀಟ್ರ್ ಕುಕ್ಕರ್ ತೊಗೊಂಡು ಇದಕ್ಕೆ 4-5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ನೀವು ಇದಕ್ಕೆ ತುಪ್ಪನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ನಾರ್ಮಲಾಗಿ ಬಳಸೋವಂತಹ ಮಸಾಲ ಸ್ಪೈಸಸ್ಗಳನ್ನ ಹಾಕ್ಕೋಬೇಕು. ಚಕ್ಕೆ, ಲವಂಗ, ಮೊಗ್ಗು, ಪಲಾವ್ ಎಲೆ, ಸೋಂಪು, ಏಲಕ್ಕಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ಲೇವರ್ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಒಂದು 5-6 ಹಸಿರು ಮೆಣಸಿನ್ಕಾಯಿನ ಈ ರೀತಿ ಒಂದು ಮೆಣಸಿನ್ಕಾಯಿಲಿ 2 ಭಾಗ ಮಾಡಿಕೊಂಡ್ರೆ ಸಾಕು. ಇದನ್ನು ಕೂಡ 1-2 ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಉದ್ದುದ್ದಾಗಿ ನಾರ್ಮಲ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿರೋಂತಹ 3 ಈರುಳ್ಳಿನ ಹಾಕ್ಕೊಳ್ಳೋಣ. ನಾನು ಮೀಡಿಯಮ್ ಸೈಜ್ ಆಗಿರೋಂತಹ 3 ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹೆಚ್ಕೊಂಡು ಹಾಕ್ಕೊತಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿವಾಗ 4 ಜನಕ್ಕಾಗೋಷ್ಟು ಮಾಡ್ತಿದ್ದೀನಿ. ಇವಾಗ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಬೆಂದಾದಮೇಲೆ ಇದಕ್ಕೆ ನಾವು 1-2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮಿಕ್ಸ್ ಮಾಡಲಿಲ್ಲ ಅಂದರೆ ಇದು ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ ತಳಕ್ಕೆ, ಹಾಗಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು ಚೆನ್ನಾಗಿ. ಇವಾಗ ನಾನು ಇದಕ್ಕೆ ಮೀಡಿಯಮ್ ಸೈಜ್ ಆಗಿರೋಂತಹ 3 ಟೊಮೊಟೊನ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಹುಳಿಯಾಗಿದೆ. ನಿಮಗೆ ಹಂಗೆ ಜಾಸ್ತಿ ಹುಳಿ ಬೇಡ ಅಂದರೆ ಸ್ವಲ್ಪ ರಸನ ಹಿಂಡ್ಕೊಂಡು ನೀವು ಹಾಕ್ಕೊಳ್ಳಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ. ಇವಾಗ ಸಾಫ್ಟ್ ಆಗಿದೆ. ಇದಕ್ಕೆ ನಾವು ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಬಟ್ಲಾಗುವಷ್ಟು ಹಸಿ ಬಟಾಣಿ, ಹಾಗೆ 1 ಬಟ್ಲಾಗುವಷ್ಟು ಆಲೂಗಡ್ಡೆ, ಒಂದು ಅರ್ಧ ಬಟ್ಲಾಗುವಷ್ಟು ಕ್ಯಾರೆಟು, 1 ಬಟ್ಲಾಗುವಷ್ಟು ಬೀನ್ಸು, ಹಾಗೆ ಇದಕ್ಕೆ ನಾನು ಪುದೀನ, ಹಾಗೆ ಸಾಂಬಾರು ಸೊಪ್ಪು, ನಿಮಗೆ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪಿದೆ, ಹಾಗಾಗಿ ಅದನ್ನು ಕೂಡ 1 ಬಟ್ಲಾಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನೂ ಜಾಸ್ತಿ ತರಕಾರಿಗಳಿತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿರ್ಬೇಕು. ಸ್ವಲ್ಪ ಎಲ್ಲ ಕಡೆನೂ ಈರುಳ್ಳಿ ನಾವು ಮಸಾಲೆ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಹಾಕ್ಕೊತಿದ್ದೀನಿ. ಹಾಗೆ ಇದಕ್ಕೆ 1/4 ಚಮಚ ಆಗುವಷ್ಟು ಅರಿಶಿನ ಪುಡಿನ ಇವಾಗಲೇ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಉಪ್ಪು ಮತ್ತು ಅರಿಶಿನ ಇವಾಗಲೇ ಹಾಕೋದ್ರಿಂದ ಕಲರು ಚೆನ್ನಾಗುತ್ತೆ, ಹಾಗೆ ತರಕಾರಿಗಳಿಗೆ ಉಪ್ಪೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳೋಕ್ಕೋಸ್ಕರ ನಾನು ಇವಾಗಲೇ ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿ ತರಕಾರಿಲಿರೋವಂಥ ಹಸಿ ಸ್ಮೆಲ್ಲೆಲ್ಲ ಬಿಡ್ಕೊಳ್ಳುತ್ತೆ. ಇವಾಗ ನಾವು ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಮಸಾಲೆಗೆ 1.5 ಚಮಚ ಆಗೋವಷ್ಟು ಅಚ್ಕಾರದ ಪುಡಿ, 2 ಚಮಚ ಆಗೋವಷ್ಟು ಸಾಂಬಾರು ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಚಮಚ ಚಿಕನ್ ಮಸಾಲ ಹಾಕ್ಕೊತಿದ್ದೀನಿ. ಚಿಕನ್ ಮಸಾಲ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಗೆ 1-2 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಕೂಡ ಫ್ಲೇವರ್ ಚೆನ್ನಾಗಿರೋದಕ್ಕೋಸ್ಕರ ನಾನು ಮೊಸರು ಹಾಕ್ಕೊತಿದ್ದೀನಿ. ಮೊಸರೇನು ಸ್ಕಿಪ್ ಮಾಡಬೇಡಿ, ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇನೂ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಬಿಸಿ ನೀರನ್ನ ಹಾಕ್ಕೊಳ್ಳೋಣ. ಈಗ ನಾವು ನಾರ್ಮಲ್ ವಾಟರ್ ಹಾಕ್ಕೊಂಡ್ರೆ ಕುದಿಸ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ, ಹಾಗಾಗಿ ಸೈಡಲ್ಲಿ ಮೆಜರ್ಮೆಂಟ್ ಇಟ್ಕೊಂಡು ಈ ರೀತಿ ಬಿಸಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಬಿಸಿ ನೀರು ಹಾಕ್ಕೊತಿದ್ದೀನಿ. ಇದಕ್ಕೆ ನಾವು 1.5 ಕಪ್ ಆಗೋವಷ್ಟು ಅಕ್ಕಿ ಹಾಕ್ಕೊಂಡಿದ್ವಲ್ಲ, ಇವಾಗ ನಾನು 3 ಕಪ್ ಆಗೋವಷ್ಟು ನೀರು ಹಾಕ್ಕೊತಿದ್ದೀನಿ. ನಾವು ಇದಕ್ಕಿಂತ ಕಮ್ಮಿ ನೀರು ಹಾಕ್ಕೋಬಾರ್ದು, ಏಕೆಂದರೆ ತರಕಾರಿಗಳು ಜಾಸ್ತಿ ಇರೋದ್ರಿಂದ ನಾವು ನೀರು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ನಾನಿವಾಗ 3 ಕಪ್ ಆಗೋವಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ನೆನೆಸಿಟ್ಟಿದ್ವಲ್ಲ 10 ನಿಮಿಷ ನೆನೆಬೇಕು ಅಂತ ಅಕ್ಕಿನ, ಅದನ್ನು ಇವಾಗ ಹಾಕ್ಕೊಳ್ಳೋಣ. ಇವಾಗ ನಾನು ಹೆಚ್ಚು ಕಮ್ಮಿ 10 ನಿಮಿಷ ಆಗಿದೆ. ಇವಾಗ ನಾನು ನೆನೆಸಿಟ್ಟಿರೋಂತಹ
ಅಕ್ಕಿನ ಹಾಕ್ಕೊತಿದ್ದೀನಿ. ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ಹಂಗಂತ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ, ಆಮೇಲೆ ಜಾಸ್ತಿ ಬೆಂದ್ಬಿಡುತ್ತೆ ಅನ್ನ. ಹಾಗಾಗಿ ಇವಾಗ ನಾನು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಹಂಗೆ ಮತ್ತೆ ಇನ್ನೂ ಒಂದು ಸಲ ಈ ರೀತಿ ಕುಕ್ಕರ್ ಕ್ಯಾಪ್ನ ಮುಚ್ಚಿ ಅನ್ನ ಚೆನ್ನಾಗಿ ಕುದಿ ಬರಬೇಕು, ನೀರೆಲ್ಲ ಆ ರೀತಿ ಕುದಿಸ್ಕೊತಿದ್ದೀನಿ. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇದನ್ನು ಒಂದು ಸಲ ಚೆನ್ನಾಗಿ ತಳ ಹಿಡಿದಿರೋ ರೀತಿ ಮಿಕ್ಸ್ ಮಾಡಿ, ಇದಕ್ಕೆ ನಾವಿವಾಗ ಲಾಸ್ಟಿಗೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸನ ಹಾಕ್ಕೋಬೇಕು. ನಾವು ಫಸ್ಟೇ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರೋದಿಲ್ಲ, ಇವಾಗ ಲಾಸ್ಟಿಗೆ ಹಾಕೋದ್ರಿಂದ ಹುಳಿ ಹುಳಿ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಅಂಟ್ಕೊಂಡಿರುತ್ತೆ. ಇವಾಗ ನಿಂಬೆ ರಸ ಹಾಕ್ಕೊಂಡಾದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಕುಕ್ಕರ್ ಕ್ಯಾಪ್ನ ಮುಚ್ಕೊಂಡು 2 ವಿಷಲ್ ಆಗೋಷ್ಟು ಕೂಗಿಸ್ಕೋಬೇಕು. 1 ವಿಷಲ್ ಕೂಗಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, 2 ವಿಷಲ್ ಕೂಗಿಸ್ಕೊಳ್ಳಿ, ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು 2 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ತೆಗಿತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ. ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡ್ತಿರ್ಬೋದು ಅನ್ನ ಎಷ್ಟು ಸಕ್ಕತ್ತಾಗಿ ಬೆಂದಿದೆ ಅಂತ. ಹಾಗೆ ತುಂಬಾ ಉಡಿ ಉಡಿಯಾಗಿ ಸೂಪರಾಗಿ ಬಂದಿದೆ. ನೀವು ಒಂದು ಸಲ ಮನೇಲಿರೋ ತರಕಾರಿಗಳನ್ನ ಬಳಸ್ಕೊಂಡು ಈ ರೀತಿ ಸೂಪರಾಗಿರೋ ಟೇಸ್ಟ್ ಆಗಿರೋ ಪಲಾವ್ನ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.